ಆತ್ಮೀಯರೇ, ಇಂದಿನ ತರಗತಿ ತಮಗೆಲ್ಲ ಆದರ ಸ್ವಾಗತ. ನಾನಿಂದು ನಿಮ್ಮೊಡನೆ ಹಂಚಿಕೊಳ್ಳಲು ತಂದಿರುವಂಥ ವಿಷಯ ವಸ್ತು ಸಾಮಾನ್ಯ ಜ್ಞಾನ ಪ್ರಚಲಿತ ವಿದ್ಯಮಾನಗಳು. ಆಗಸ್ಟ್ 20ರ ಆಚರಣೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಸರಿಯಾದ ಉತ್ತರ ಅಥವಾ ಹೇಳಿಕೆಯನ್ನು ಮಾತ್ರ ಬರೆಯಿರಿ. ರೊನಾಲ್ಡ್ ರಾಸ್ 1897ರಲ್ಲಿ ಸೊಳ್ಳೆಗಳು ಮಲೇರಿಯಾವನ್ನು ಹರಡುತ್ತವೆ ಎಂಬುದು ಕಂಡುಹಿಡಿದ ನೆನಪಿಗಾಗಿ ಆಗಸ್ಟ್ 20ರಂದು ವಿಶ್ವ ಸೊಳ್ಳೆ ದಿನ ಆಚರಿಸಲಾಗುತ್ತದೆ. ಎರಡನೇದು, ಭಾರತ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಜನ್ಮದಿನದ ಸದ್ಭಾವನಾ ದಿವಸ್ ಆಚರಿಸಲಾಗುತ್ತದೆ. ಮೂರನೇದು, ರಾಷ್ಟ್ರೀಯ ರೇಡಿಯೋ ದಿನವನ್ನು ಸಹ ಇದೇ ದಿನದಂದು ಆಚರಿಸಲಾಗುತ್ತದೆ. ಸರಿಯಾದ ಉತ್ತರ 1 ಮತ್ತು 2. 1897ರಲ್ಲಿ ಸೊಳ್ಳೆಗಳು ಮಲೇರಿಯಾ ಹರಡುತ್ತವೆ ಎಂಬುದನ್ನು ರೊನಾಲ್ಡ್ ರಾಸ್ ಕಂಡುಹಿಡಿದಾಗ ಸೊಳ್ಳೆಗಳ ಬಗೆಗಿನ ಜಾಗೃತಿ ಮೂಡತೊಡಗಿತು ಮತ್ತು ಮಲೇರಿಯಾ ತಡೆಗಟ್ಟುವಿಕೆಯ ಬಗ್ಗೆ ಹೆಚ್ಚಿನ ಕಾಳಜಿ ಮೂಡಿತು. ಹೀಗೆ ಸೊಳ್ಳೆಗಳಿಂದ ಹರಡುವ ಕಾಯಿಲೆಗಳ ಬಗ್ಗೆ ವಿಶ್ವ ಸೊಳ್ಳೆ ದಿನ ಆಗಸ್ಟ್ 20. ಮಲೇರಿಯಾವು ಅಂಟಾರ್ಕ್ಟಿಕಾವನ್ನು ಹೊರತುಪಡಿಸಿ ಎಲ್ಲ ಖಂಡಗಳ ಮೇಲೆ ಪರಿಣಾಮ ಬೀರಿವೆ. ಆಫ್ರಿಕಾ, ದಕ್ಷಿಣ ಏಷ್ಯಾ ಮತ್ತು ಕೆರಿಬಿಯನ್ ಸೇರಿದಂತೆ ಪ್ರಪಂಚದ ಹಲವು ಭಾಗಗಳಲ್ಲಿ ವ್ಯಾಪಕ ಸಮಸ್ಯೆಯಾಗಿ ಉಳಿದಿವೆ. 2010ರಲ್ಲಿ 90% ಮಲೇರಿಯಾ ಸಾವುಗಳು ಆಫ್ರಿಕಾದಲ್ಲಿ ಸಂಭವಿಸಿದವು. ಇಂಥ ಹೆಚ್ಚಿನ ರೋಗಗಳು ತಡೆಗಟ್ಟಲು ಉತ್ತಮ ಮಾರ್ಗವೆಂದರೆ ಸೋಂಕಿತ ಸೊಳ್ಳೆಗಳಿಂದ ಕಡಿತವನ್ನು ತಪ್ಪಿಸುವುದು. ಪ್ಲಾಸ್ಮೋಡಿಯಂ ಪರಾವಲಂಬಿಗಳಿಂದ ಉಂಟಾಗುವ ಮಲೇರಿಯಾವು ಶತಮಾನಗಳ ಮಲೇರಿಯಾ ಪರಾವಲಂಬಿಗಳ ಮೊದಲ ಕುರುಹುಗಳಾಗಿ 30 ಮಿಲಿಯನ್ ವರ್ಷಗಳಷ್ಟು ಹಳೆಯದಾದ ಸೊಳ್ಳೆ ಅವಶೇಷಗಳಲ್ಲಿ ಕಂಡುಬಂದಿವೆ. ಆದ್ದರಿಂದ ಸೊಳ್ಳೆಗಳ ಜಾಗೃತಿ ದಿನವನ್ನಾಗಿ ಆಗಸ್ಟ್ 20 ಆಚರಿಸಲಾಗುತ್ತದೆ. ಅದೇ ರೀತಿ ಎರಡನೇ ಉತ್ತರ ಸರಿ, ರಾಷ್ಟ್ರೀಯ ಸದ್ಭಾವನಾ ದಿವಸ್. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಡಿ. ದೇವರಾಜ ಅರಸು ಅವರಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆ ಗಮನಿಸಿ. ಇವರು ಕರ್ನಾಟಕದ 8ನೇ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು. 1973 ನವೆಂಬರ್ 1ರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದಾಗ ಇವರೇ ಮುಖ್ಯಮಂತ್ರಿಯಾಗಿದ್ದರು. ಎಲ್. ಜಿ. ಹಾವನೂರ್ ಆಯೋಗ ಹಿಂದುಳಿದ ವರ್ಗಗಳ ಮೀಸಲಾತಿಗಾಗಿ ಇವರು ಆಡಳಿತ ಅವಧಿಯಲ್ಲಿ ರಚಿಸಲಾಯಿತು. ಇಲ್ಲಿ ಸರಿಯಾದ ಹೇಳಿಕೆಗಳು 1, 2, 3 ಕೂಡ ಸರಿಯಾದ ಉತ್ತರಗಳಾಗಿವೆ. ಸೋನಿಯಾ ಗಾಂಧಿ ಮುಂಬರುವ ಆತ್ಮಕಥೆಯ ಹೆಸರೇನು? ವಾಟ್ ಈಸ್ ದ ಟೈಟಲ್ ಆಫ್ ಸೋನಿಯಾ ಗಾಂಧೀಸ್ ಅಪ್ಕಮಿಂಗ್ ಆಟೋಬಯೋಗ್ರಫಿ? ಬಿಲಾಂಗಿಂಗ್, ಎ ಜರ್ನಿ ಆಫ್ ಲವ್, ಮೈ ಟ್ರೂತ್, ಎ ಜರ್ನಿ ಆಫ್ ಹೋಪ್, ಫ್ರೀಡಮ್ ಇನ್ ಎಕ್ಸೈಲ್. ದ ಕರೆಕ್ಟ್ ಆನ್ಸರ್ ಈಸ್ ಬಿಲಾಂಗಿಂಗ್, ಎ ಜರ್ನಿ ಆಫ್ ಲವ್. FAOನ ಜಾಗತಿಕ ಅರಣ್ಯ ಸಂಪನ್ಮೂಲ ಮೌಲ್ಯಮಾಪನ 2025ರ ಪ್ರಕಾರ ವಿಶ್ವದ ಅರ್ಧಕ್ಕಿಂತ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ದೇಶಗಳ ಸಂಖ್ಯೆ ಎಷ್ಟು? ಅಕಾರ್ಡಿಂಗ್ ಟು ದ FAO ಗ್ಲೋಬಲ್ ಫಾರೆಸ್ಟ್ ರಿಸೋರ್ಸಸ್ ಅಸೆಸ್ಮೆಂಟ್ 2025, how many countries hold more than half of the planet forest? See here options. Option A 3, option B 5, option C 7, option D 10. The correct answer is option B 5. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ ಇತ್ತೀಚೆಗೆ ಬಿಡುಗಡೆ ಮಾಡಿದ
ಜಾಗತಿಕ ಅರಣ್ಯ ಸಂಪನ್ಮೂಲಗಳ ಮೌಲ್ಯಮಾಪನ 2025, ಫಾರೆಸ್ಟ್ ರಿಸೋರ್ಸ್ ಅಸೆಸ್ಮೆಂಟ್ FRA 2025 ಯಾವ ವಿಷಯಕ್ಕೆ ಸಂಬಂಧಿಸಿದಾಗಿದೆ? FAO ಮತ್ತು FRA 2020 ವರದಿ ಬಿಡುಗಡೆ. FAO ಬಿಡುಗಡೆ ಮಾಡಿದ ಜಾಗತಿಕ ಅರಣ್ಯ ಮೌಲ್ಯಮಾಪನ ವರದಿಯ ಪ್ರಕಾರ ಜಾಗತಿಕ ಒಟ್ಟು ಅರಣ್ಯ ಪ್ರದೇಶ ವಿವಿಧ ದೇಶಗಳ ಅರಣ್ಯ ವಿಸ್ತೀರ್ಣದ ಶ್ರೇಯಾಂಕಗಳನ್ನು ಪ್ರಕಟಿಸಲಾಗಿದೆ. ಭಾರತ ಸಾಧನೆ. ಭಾರತವು ಒಟ್ಟು ಅರಣ್ಯ ಪ್ರದೇಶ ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ 9ನೇ ಸ್ಥಾನಕ್ಕೇರಿದೆ. ಹಿಂದಿನ ವರದಿಯಲ್ಲಿ 10ನೇ ಸ್ಥಾನದಲ್ಲಿತ್ತು. ಅಲ್ಲದೆ ವಾರ್ಷಿಕ ನಿವ್ವಳ ಅರಣ್ಯ ಹೆಚ್ಚಳದಲ್ಲಿ ನೆಟ್ ಫಾರೆಸ್ಟ್ ಏರಿಯಾ ಗೈನ್ನಲ್ಲಿ ಜಗತ್ತಿನಲ್ಲಿ 3ನೇ ಸ್ಥಾನವನ್ನು ಇಂದಿಗೂ ಕೂಡ ಕಾಯ್ದುಕೊಂಡಿದೆ. ಜಾಗತಿಕ ಅರಣ್ಯ ನೀತಿ ಗ್ಲೋಬಲ್ ಟ್ರೆಂಡ್ಸ್. ಒಟ್ಟು ಅರಣ್ಯ ವಿಸ್ತೀರ್ಣ. ಜಗತ್ತಿನಲ್ಲಿ ಒಟ್ಟು 4.14 ಶತಕೋಟಿ ಹೆಕ್ಟೇರ್ ಅರಣ್ಯ ಪ್ರದೇಶವಿದ್ದು ಇದು ಭೂಮಿಯ ಒಟ್ಟು ಭೂಭಾಗದ 32% ಆಗಿದೆ. ಅತಿ ಹೆಚ್ಚು ಅರಣ್ಯ ಹೊಂದಿರುವ 5 ದೇಶಗಳು. ಅರಣ್ಯದ ಒಟ್ಟು ವಿಸ್ತೀರ್ಣ ಆಧಾರದಲ್ಲಿ ನೋಡುವುದಾದರೆ ಜಗತ್ತಿನಲ್ಲಿ 54% ಅರಣ್ಯ ಪ್ರದೇಶವು ಕೇವಲ 5 ದೇಶಗಳಲ್ಲಿ ಮಾತ್ರ ಇದೆ. 1 ರಷ್ಯಾ, 2 ಬ್ರೆಜಿಲ್, 3 ಕೆನಡಾ, 4 ಅಮೆರಿಕ, 5 ಚೀನಾ. ಉತ್ತರವನ್ನು ನೀವೇ ದ ನ್ಯೂಲಿ ಡಿಸ್ಕವರ್ಡ್ ಪ್ಲಾಂಟ್ ಸ್ಪೀಸಸ್ ಬೆಗೋನಿಯಾ. ನೈಸಿಯೋರಮ್. ಇನ್ ಅರುಣಾಚಲ್ ಪ್ರದೇಶ್ ಹೂ ವಾಸ್ ನೇಮ್ಡ್ ಟು ಹಾನರ್ ವಿಚ್ ಕಮ್ಯುನಿಟಿ ಆರ್ ಟ್ರೈಬ್. ಅರುಣಾಚಲ ಪ್ರದೇಶದಲ್ಲಿ ಹೊಸದಾಗಿ ಪತ್ತೆಯಾದ ಬೆಗೋನಿಯಾ ನೈಸಿಯೋರಮ್ ಸಸ್ಯ ಪ್ರಭೇದಕ್ಕೆ ಯಾವ ಬುಡಕಟ್ಟು ಸಮುದಾಯದ ಗೌರವಾರ್ಥವಾಗಿ ಹೆಸರಿಡಲಾಗಿದೆ? 1 ಗ್ಯಾರೋ ಬುಡಕಟ್ಟು, 2 ನೈಸಿ ಬುಡಕಟ್ಟು, 3 ಕಾಶಿ ಬುಡಕಟ್ಟು, 4 ನಾಗಾ ಬುಡಕಟ್ಟು ಆಗಿದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಸರಿಯಾದ ಉತ್ತರ ನೈಸಿ ಬುಡಕಟ್ಟು. ಬೆಗೋನಿಯಾ ನೈಸಿಯೋರಮ್. ಸುದ್ದಿಯಲ್ಲಿರುವ ಪ್ರಮುಖ ಕಾರಣಗಳು. ಹೊಸ ಸಸ್ಯ ಪ್ರಭೇದದ ಆವಿಷ್ಕಾರ. ಅರಣ್ಯ ಪ್ರದೇಶದ ಸೆಪ್ಪ ಅರಣ್ಯ ವಿಭಾಗದ ಪರಿಶೋಧನೆಯ ಸಂದರ್ಭದಲ್ಲಿ ಒಂದು ಹೊಸ ಪ್ರಭೇದವನ್ನು ಪತ್ತೆ ಹಚ್ಚಲಾಯಿತು. ಈ ಸಸ್ಯಕ್ಕೆ ನೈಸಿ ಬುಡಕಟ್ಟಿನ ಗೌರವಾರ್ಥವಾಗಿ ಬೆಗೋನಿಯಾ ನೈಸಿಯೋರಮ್ ಎಂದು ಹೆಸರಿಡಲಾಗಿದೆ. ಮೌಂಟ್ ಎವರೆಸ್ಟ್ ಶಿಖರ ಆರೋಹಣ. ಈ ಬುಡಕಟ್ಟುಗಳಿಗೆ ಸೇರಿದ ಪರ್ವತಾರೋಹಿ ಮತ್ತು ಕ್ರಿಕೆಟ್ ಆಟಗಾರ್ತಿಯಾದ ಕಬಕ್ ಯಾನೋ ಅವರು ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಅರುಣಾಚಲ ಪ್ರದೇಶದ 5ನೇ ಮಹಿಳೆಯಾಗಿದ್ದಾರೆ. ನೈಸಿ ಬುಡಕಟ್ಟು ಸಮುದಾಯವು ಅರುಣಾಚಲ ಪ್ರದೇಶದ ಅತಿದೊಡ್ಡ ಜನಾಂಗೀಯ ಗುಂಪಾಗಿದೆ. ಇವರು ಆಚರಿಸುವ ಪ್ರಮುಖ ಹಬ್ಬಗಳೆಂದರೆ 1 ಬೂರಿಬೂಟ್, ನ್ಯೂಕೂಮ್, ಲಾಂಗ್ಟೆ ಏಪ್ರಿಲ್ ತಿಂಗಳಲ್ಲಿ, ನ್ಯೂಕ್ಯೂಮ್ ಫೆಬ್ರವರಿ ತಿಂಗಳಲ್ಲಿ, ಬೂರಿಬೂಟ್ ಫೆಬ್ರವರಿ ತಿಂಗಳಲ್ಲಿ ಈ ಹಬ್ಬಗಳನ್ನು ಇವರು ಆಚರಿಸ್ತಾರೆ. ಅರುಣಾಚಲ ಪ್ರದೇಶದ ರಾಜ್ಯದಲ್ಲಿ ಪ್ರಸ್ತುತ ಯಾವುದೇ ಅಧಿಕೃತವಾಗಿ ಗುರುತಿಸಲ್ಪಟ್ಟ ವಿಶೇಷವಾಗಿ ಗುಂಪುಗಳೆಂದರೆ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ PVGS ಇಲ್ಲ. What is the total financial outlay approved for the central sector scheme for the development of ಮಖಾನ ಅಭಿವೃದ್ಧಿ ಕೇಂದ್ರ ವಲಯ ಯೋಜನೆಗೆ 2025-26ರಿಂದ 2030-31ರವರೆಗೆ ಅನುಮೋದಿಸಲಾದ ಒಟ್ಟು ಹಣಕಾಸಿನ ವೆಚ್ಚ ಎಷ್ಟು? ಆಪ್ಷನ್ ಎ 300 ಕೋಟಿ ರೂಪಾಯಿಗಳು, ಬಿ 476 ಕೋಟಿ ರೂಪಾಯಿಗಳು, ಸಿ 500 ಕೋಟಿ ರೂಪಾಯಿಗಳು, ಡಿ 1000 ಕೋಟಿ ರೂಪಾಯಿಗಳು. ರಾಷ್ಟ್ರೀಯ ಮಖಾನ ಮಂಡಳಿ ಅನುದಾನಕ್ಕೆ ಸಂಬಂಧಿಸಿದ ಕೇಂದ್ರ ಸರ್ಕಾರದ ತಂದಿರುವ ಉತ್ತೇಜನ ಕಾರ್ಯಕ್ರಮಗಳು. ನ್ಯಾಷನಲ್ ಮಖಾನ ಬೋರ್ಡ್
ಭಾರತ ಸರ್ಕಾರವು ಬಿಹಾರದಲ್ಲಿ ರಾಷ್ಟ್ರೀಯ ಮಖಾನ ಮಂಡಳಿಯನ್ನು ಸ್ಥಾಪಿಸಿ ಅಧಿಕೃತವಾಗಿ ಚಾಲನೆ ನೀಡಿದೆ. ಕೇಂದ್ರ ವಲಯದ ಮಖಾನ ವಲಯದ ಅಭಿವೃದ್ಧಿಗಾಗಿ 25-26ರಿಂದ 2030-31ರವರೆಗೆ ಅವಧಿಗೆ 476.03 ಕೋಟಿ ರು ಅನುದಾನ ಕೇಂದ್ರ ವಲಯದ ಯೋಜನೆಯನ್ನು ಸರ್ಕಾರ ಅನುಮೋದಿಸಿದೆ. ವಿಜ್ಞಾನ ವಸ್ತು ಸಸ್ಯಶಾಸ್ತ್ರೀಯ ಹೆಸರು ಯೂರಿಯಲ್ ಫೆರಾಕ್ಸ್. ಇದನ್ನು ಸಾಮಾನ್ಯವಾಗಿ ಫಾಕ್ಸ್ ನಟ್ ಅಥವಾ ಲೋಟಸ್ ಸೀಡ್ಸ್ ಎಂದು ಕರೆಯಲಾಗಿದೆ. ಇದು ಸರೋವರ, ಕೆರೆ ಅಥವಾ ಜೌಗು ಪ್ರದೇಶಗಳಲ್ಲಿ ಬೆಳೆಯುವ ಒಂದು ಸಸ್ಯಜನ್ಯವಾಗಿದೆ. ಉತ್ಪಾದನೆ ಭಾರತ ಸ್ಥಾನ ಎಷ್ಟಪ್ಪ ಅಂದರೆ, ಭಾರತವು ವಿಶ್ವದಲ್ಲೇ ಅತಿ ದೊಡ್ಡ ಮಖಾನ ಉತ್ಪಾದಕ ದೇಶವಾಗಿದೆ. ಭಾರತದಲ್ಲಿ ಬಿಹಾರ ರಾಜ್ಯವು 80% ಹೆಚ್ಚು ಉತ್ಪಾದನೆಯೊಂದಿಗೆ ಮೊದಲ ಸ್ಥಾನದಲ್ಲಿದೆ. 2ನೇ ಸ್ಥಾನ ವೆಸ್ಟ್ ಬೆಂಗಾಲ್, ಅಸ್ಸಾಂ 3ನೇ ಸ್ಥಾನ. ಬಿಹಾರದ ಮಿಥಿಲಾ ಮಖಾನ 2022ರ ಕೇಂದ್ರ ಸರ್ಕಾರವು ಭೌಗೋಳಿಕ ಸೂಚ್ಯಂಕ GI ಟ್ಯಾಗ್ ಕೊಡೋದಕ್ಕೆ ಮಾನ್ಯತೆ ನೀಡಲಾಗಿದೆ. ವೇರ್ ಈಸ್ ದ ಭಾರತ್ ಇಂಟರ್ನ್ಯಾಷನಲ್ ರೈಸ್ ಕಾನ್ಫರೆನ್ಸ್ 2026 ಶೆಡ್ಯೂಲ್ಡ್ ಟು ಟೇಕ್ ಪ್ಲೇಸ್. ಭಾರತ ಅಂತಾರಾಷ್ಟ್ರೀಯ ಅಕ್ಕಿ ಸಮ್ಮೇಳನ 2026ರಲ್ಲಿ ನಡೆಯಲಿದೆ. ಎಲ್ಲಿ? ಬೆಂಗಳೂರು, ಮುಂಬೈ, ಭಾರತ್ ಮಂಟಪಂ, ನ್ಯೂ ದೆಹಲಿ ಮತ್ತು ಹೈದರಾಬಾದ್. ಇದು ಅಕ್ಕಿ ಸಮ್ಮೇಳನ ನಡೆಯುವುದಿಲ್ಲಪ್ಪ ಅಂದರೆ ಹೊಸ ದಿಲ್ಲಿಯಲ್ಲಿ ಆಗಸ್ಟ್ 23ರಿಂದ 3 ದಿನ ಅಕ್ಕಿ ಸಮ್ಮೇಳನ ನಡೆಯಲಿದೆ. Which organism launched the Yashoda AI initiative in Jalandhar to boost women's digital empowerment? ಮಹಿಳೆಯರ ಡಿಜಿಟಲ್ ಸಬಲೀಕರಣ ಮತ್ತು ತಂತ್ರಜ್ಞಾನ ಸಹಭಾಗಿತ್ವವನ್ನು ಉತ್ತೇಜಿಸಲು ಜಲಂಧರ್ನಲ್ಲಿ ಯಶೋಧ AI ಉಪಕ್ರಮವನ್ನು ಪ್ರಾರಂಭಿಸಿದ ಸಂಸ್ಥೆ ಯಾವುದು? ನೀತಿ ಆಯೋಗ್, ನ್ಯಾಷನಲ್ ಕಮಿಷನ್ ಫಾರ್ ವುಮನ್, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ IT, UGC. ನ್ಯಾಷನಲ್ ಕೌನ್ಸಿಲ್ ಫಾರ್ ವುಮನ್ ಇರುವುದು ಇನಿಷಿಯೇಟಿವ್ ಇನ್ ಜಲಂಧರ್. ಉತ್ತರ ಜಲಂಧರ್ ಆಗಿರ್ತದೆ. ಆಗಸ್ಟ್ 18, 2026ರಂದು ಪಂಜಾಬ್ನ ಜಲಂಧರ್ನಲ್ಲಿ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ LPU ರಾಷ್ಟ್ರೀಯ ಮಹಿಳಾ ಆಯೋಗ NCW ಅಧ್ಯಕ್ಷೆ ವಿಜಯ ರಾಹತ್ಕರ್ ಅವರು ಯಶೋಧ AI ಉಪಕ್ರಮವನ್ನು ಪ್ರಾರಂಭಿಸಿದರು. ಮಹಿಳೆಯರ ಡಿಜಿಟಲ್ ಸಬಲೀಕರಣ ಮತ್ತು ಟೆಕ್ ಕ್ಷೇತ್ರದಲ್ಲಿ ಭಾಗವಹಿಸುವ ಹೆಚ್ಚಿನ ಉದ್ದೇಶ. NCW 1990 ರಾಷ್ಟ್ರೀಯ ಮಹಿಳಾ ಆಯೋಗ ಕಾಯ್ದೆಯಡಿ 1992 ಸ್ಥಾಪಿತವಾದ ಕಾನೂನುಬದ್ಧವಾದ ಸಂಸ್ಥೆಯಾಗಿದೆ. ಈ ಉಪಕ್ರಮವು ವಿಕಸಿತ ಭಾರತ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ಧಿ ದೃಷ್ಟಿಕೋನಕ್ಕೆ ಹೊಂದಿಕೊಳ್ಳುತ್ತದೆ. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ವೆಲ್ಫೇರ್ ಡೆವಲಪ್ಮೆಂಟ್, ಚೈಲ್ಡ್ ಡೆವಲಪ್ಮೆಂಟ್. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಪ್ರಸ್ತುತ ಅಧ್ಯಕ್ಷರು ಯಾರು ಅಂದರೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರಾಗಿದ್ದಾರೆ. ದ ಸ್ಮಾರ್ಟ್ ಬಾರ್ಡರ್ ಪ್ರಾಜೆಕ್ಟ್ ಏಮ್ಸ್ ಟು ದ ಸ್ಟ್ರೆಂಥನ್ ಸೆಕ್ಯೂರಿಟಿ ಪ್ರೈಮರ್ಲಿ ಅಲಾಂಗ್ ವಿಚ್ ಇಂಟರ್ನ್ಯಾಷನಲ್ ಬಾರ್ಡರ್. ಸ್ಮಾರ್ಟ್ ಬಾರ್ಡರ್ ಪ್ರಾಜೆಕ್ಟ್ SBP ಭಾರತದ ಮುಖ್ಯವಾಗಿ ಯಾವ ಗಡಿಗಳಲ್ಲಿ ಭದ್ರತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುತ್ತದೆ? ಇಂಡಿಯಾ ಚೀನಾ ಆ್ಯಂಡ್ ಇಂಡಿಯಾ ನೇಪಾಲ್, ಇಂಡಿಯಾ ಬಾಂಗ್ಲಾದೇಶ್ ಆ್ಯಂಡ್ ಇಂಡಿಯಾ ಪಾಕಿಸ್ತಾನ್, ಇಂಡಿಯಾ ಮಯನ್ಮಾರ್ ಆ್ಯಂಡ್ ಇಂಡಿಯಾ ಭೂತಾನ್, ಇಂಡಿಯಾ ಶ್ರೀಲಂಕಾ. ಸ್ಮಾರ್ಟ್ ಬಾರ್ಡರ್ ಪ್ರಾಜೆಕ್ಟ್ ಹಂಗಂದ್ರೆ ಏನು? ಭಾರತದ ಗಡಿ ಭದ್ರತೆಯನ್ನು ತಂತ್ರಜ್ಞಾನ ಆಧಾರಿತ ವ್ಯವಸ್ಥಿತವಾಗಿ ಪರಿವರ್ತಿಸಲು ಮತ್ತು ಭಾರತ ಪಾಕಿಸ್ತಾನ ಹಾಗೂ ಭಾರತ ಬಾಂಗ್ಲಾದೇಶ ಗಡಿಗಳನ್ನು ಸಂಪೂರ್ಣವಾಗಿ ಭೇದಿಸಲಾಗದಂತೆ ಮಾಡಲು ಸ್ಮಾರ್ಟ್ ಬಾರ್ಡರ್ ಯೋಜನೆಯನ್ನು ಪ್ರಕಟಿಸಲಾಗಿದೆ. ನಾವು ನೆನಪಿಟ್ಟುಕೊಳ್ಳಬೇಕಾಗಿದೆ ಇಲ್ಲೇನೋ ಮುಖ್ಯವಾದ ವಿಷಯ ಅಂದರೆ BSF ಸ್ಥಾಪನೆ. ಭಾರತೀಯ ಗಡಿ ಭದ್ರತಾ ಪಡೆ ಡಿಸೆಂಬರ್ 1, 1965ರಲ್ಲಿ ಸ್ಥಾಪಿಸಲಾಯಿತು. ಭಾರತ ಪಾಕ್ ಮಧ್ಯದ ನಂತರ F. ರುಸ್ತುಂಜಿ ಇವರ ನೆನಪಿನಲ್ಲಿ ಪ್ರತಿ ವರ್ಷ ಉಪನ್ಯಾಸ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡಲಾಗುತ್ತದೆ. ವಿಶ್ವದಲ್ಲಿ ಅತಿ ದೊಡ್ಡ ಗಡಿ ಕಾವಲು ಪಡೆ ಇದೆ. ಅನ್ನು ವಿಶ್ವದ ಅತಿ ದೊಡ್ಡ ಗಡಿ ಕಾಯುವ ಪಡೆ ವರ್ಲ್ಡ್ ಲಾರ್ಜೆಸ್ಟ್ ಬಾರ್ಡರ್ ಗಾರ್ಡಿಂಗ್ ಫೋರ್ಸ್ನ ಕರೆಯಲಾಗುತ್ತದೆ. ಇದರ
ಮೂಲ ಮಂತ್ರ ಏನಪ್ಪ ಅಂದರೆ AI ಮೂಲ ಮಂತ್ರ ಡ್ಯೂಟಿ ಅಂಟು ಡೆತ್, ಜೀವನದ ಕೊನೆಯವರೆಗೆ ಸೇವೆ ಸಲ್ಲಿಸುವುದು. ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು CAPF, BSF, ಕೇಂದ್ರ ಗೃಹ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ ಆಡಳಿತಾತ್ಮಕ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತದೆ. ವಿಚ್ ಅಪ್ಲಿಕೇಶನ್ ವಾಸ್ ಲಾಂಚ್ಡ್ ಬೈ ದ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಪ್ರೊವೈಡ್ ಗವರ್ನಮೆಂಟ್ ಸರ್ವಿಸಸ್ ಆ್ಯಂಡ್ ಇನ್ಫಾರ್ಮೇಷನ್ ಲೈಕ್ ಬಜೆಟ್ ಡೆವಲಪ್ಮೆಂಟ್ ಪ್ಲಾನ್ಸ್ ಆ್ಯಂಡ್ ವೆದರ್ ಅಪ್ಡೇಟ್. ಬಜೆಟ್, ಅಭಿವೃದ್ಧಿ ಯೋಜನೆಗಳು ಮತ್ತು ಹವಾಮಾನ ಮಾಹಿತಿಯನ್ನು ನಾಗರಿಕರಿಗೆ ಒದಗಿಸಲು ಪಂಚಾಯತ್ ರಾಜ್ ಸಚಿವಾಲಯ ಬಿಡುಗಡೆ ಮಾಡಿದ ಆ್ಯಪ್ ಯಾವುದು? ಇ-ಗ್ರಾಮ್ ಸ್ವರಾಜ್ ಆ್ಯಪ್, ಮೇರಿ ಪಂಚಾಯತ್ ಆ್ಯಪ್, ಡಿಜಿಟಲ್ ಗ್ರಾಮ್ ಆ್ಯಪ್, ಗ್ರಾಮ್ ಸ್ವರಾಜ್ ಆ್ಯಪ್. ಸರಿಯಾದ ಉತ್ತರ ಏನಪ್ಪ ಅಂದರೆ ಮೇರಿ ಪಂಚಾಯತ್ ಆ್ಯಪ್. ಮೇರಿ ಪಂಚಾಯತ್ ಆ್ಯಪ್ ಗ್ರಾಮೀಣ ಆಡಳಿತದಲ್ಲಿ ಡಿಜಿಟಲ್ ಪಾರದರ್ಶಕತೆಯನ್ನು ತಂದಿರುವುದಕ್ಕಾಗಿ ಮತ್ತು ಜಿನಿವಾದಲ್ಲಿ ನಡೆದ ವಿಶ್ವ ಮಾಹಿತಿ ಸೊಸೈಟಿ ಶೃಂಗಸಭೆ WSIS 2025 ಪ್ರತಿಷ್ಠಿತ ಚಾಂಪಿಯನ್ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಕ್ಕಾಗಿ ಜಾಗತಿಕ ಮಟ್ಟದ ಸುದ್ದಿಯಲ್ಲಿದೆ. ಯಾವುದಪ್ಪ ಅಂದರೆ ಮೇರಿ ಪಂಚಾಯತ್ ಆ್ಯಪ್. ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಸಚಿವಾಲಯ ಮತ್ತು ರಾಷ್ಟ್ರೀಯ ಮಾಹಿತಿ ಕೇಂದ್ರ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ NIC ಜಂಟಿಯಾಗಿ ಸಿದ್ಧಪಡಿಸಿದೆ. ಇದು 2023 ನಲ್ಲಿ ಆರಂಭವಾಗಿರ್ತಕ್ಕಂಥದ್ದು. ಪಂಚಾಯತ್ ಬಜೆಟ್ ಜಮೆ ಮತ್ತು ಪಾವತಿಗಳ ನೈಜ ಸಮಯದ ಮಾಹಿತಿ ಇದರಲ್ಲಿ ಲಭ್ಯವಾಗಿರ್ತದೆ. ಭಾರತದ 12ಕ್ಕೂ ಹೆಚ್ಚು ಪ್ರಾದೇಶಿಕ ಭಾಷೆಗಳಲ್ಲಿ ಕನ್ನಡವೂ ಸೇರಿ ಇದು ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಧನ್ಯವಾದಗಳು. ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ, ನೆನಪಲ್ಲಿ ಇಟ್ಕೊಳ್ಳಿ, ಮುಂದಟ್ಟು ಮಾಡ್ಕೊಳ್ಳಿ, ಪರೀಕ್ಷೆಗೆ ಸಹಾಯವಾಗಲಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.